जिंदाबाद 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 अंबेडकर जिंदाबाद अंबेडकर ಬೆಂಗಳೂರು ವಿಭಾಗದ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಧಿಕ್ಕಾರ ನೆನಪಾಗುವುದು ಸಂವಿಧಾನ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಸ್ವಲ್ಪ ಫೋಟೋಗ್ರಾಫರ್ ಲಾಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕುರಿತು ಸಂಸತ್ತಿನಲ್ಲಿ ಅಪಮಾನ ಮಾಡುವಂತೆ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಕೇರ್ಪುರ ಬಿಬಿಎಂಪಿ ಕಚೇರಿಯಿಂದ ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ವ್ಯಕ್ತಿಯಲ್ಲ, ಅವರು ಬಹುಜನರ ಶಕ್ತಿಯಾಗಿದ್ದಾರೆ. ಅಂತಹ ವ್ಯಕ್ತಿಯನ್ನು ಸಂಸತ್ತಿನಲ್ಲಿ ಅಪಮಾನ ಮಾಡಿರುವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ತಮ್ಮ ಒತ್ತಾಯವನ್ನು ರಾಷ್ಟ್ರಪತಿಗಳಿಗೆ ತಲುಪಿಸಬೇಕೆಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಹ ಸಲ್ಲಿಸಲಾಯಿತು. ಪ್ರತಿಭಟನೆ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ಮಣಿಪಾಲ್ ರಾಜಪ್ಪ, ಮುನಿನಂಜಪ್ಪ, ಆದೂರು ಮಂಜು, ಎಸ್ಡಿಡಿಪಿಐ ಪದಾಧಿಕಾರಿಗಳಾದ ಏಜಾಜ್, ರಿಯಾಜ್, ನವಾಜ್, ರೋಷನ್, ಸೈಯದ್ ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು. ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಕರ್ನಾಟಕ ಕ್ಯಾಪ್ಟನ್ ಘಟಕದ ವತಿಯಿಂದ ಇವತ್ತು ಜಮೀರ್ ಅಹಮದ್ ಅವರು ಮತ್ತು ಅವರೆಲ್ಲ ತಂಡದವರು ಬಂದು ಒಂದು ಮನವಿ ನೀಡಿದ್ದಾರೆ. ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಸಂಸತ್ತಿನಲ್ಲಿ ಏನು ಮಾತಾಡಿದ್ದಾರೆ ಅದರ ಬಗ್ಗೆ ಮಾನ್ಯ ರಾಷ್ಟ್ರಪತಿಯವರಿಗೆ ಅವರನ್ನ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರಿ ಒಂದು ಮನವಿ ಸಲ್ಲಿಸಿದ್ದಾರೆ. ಈ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸೂಕ್ತ ಕ್ರಮಕ್ಕಾಗಿ ಕಾನೂನಿನ ಕ್ರಮ ಕೈಗೊಳ್ಳಲು ನಾವು ರಾಷ್ಟ್ರಪತಿಗೆ ಸಲ್ಲಿಸಲು ಕೋರಿ ಪತ್ರ ಮಾಡಿಸ್ತಿದ್ದೇವೆ. ಧನ್ಯವಾದ. ತಹಸೀಲ್ದಾರ್ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅಮಿತ್ ಶಾಗೆ ಕೇಂದ್ರ ಸಚಿವ ದೇಶದ್ರೋಹಿ ಅಮಿತ್ ಶಾಗೆ ಹೇಳಿದಿದ್ದಾರೆ. ಏನು ಸ್ನೇಹಿತರೆ, ಈ ದಿನ ಎಸ್ಡಿಪಿಐ ಸಂಘಟನೆ ವತಿಯಿಂದ ಹಾಗೂ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಹಯೋಗದೊಂದಿಗೆ ಈ ಒಂದು ತುರ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ತುರ್ತು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ವಿಭಾಗೀಯ ಉಪಪ್ರಧಾನ ಸಂಚಾಲಕರಾದ ಮಣಿಪಾಲ್ ರಾಜಪ್ಪನವರು ಹಾಗೂ ಎಸ್ಡಿಪಿಐ ಸಂಘಟನೆಯ ಘಟಕದ ಅಧ್ಯಕ್ಷರಾದಂಥ ರಿಯಾಜ್ರವರು ಹಾಗೂ ಉಪಾಧ್ಯಕ್ಷರಾದಂಥ ಅಜಾಜ್ರವರು, ನಾಜೀರ್ರವರು, ಸೈದು, ರೋಷನ್ ಎಲ್ಲರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು, ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ತುಂಬ ಕೀಳು ಮಟ್ಟದ ಪದವನ್ನು ಬಳಸಿ ಅವರಿಗೆ ಅಧಿವೇಶನದಲ್ಲಿ ಅಪಮಾನ ಆಗುವ ರೀತಿ ನಡ್ಕೊಂಡಿರ್ತಾರೆ. ಹಾಗಾಗಿ ಯಾಕಂತಂದರೆ ಅಮಿತ್ ಶಾ ಅವರು ಒಬ್ಬ ಗಡಿಪಾರಾದಂಥ ವ್ಯಕ್ತಿ. ದೇಶದ್ರೋಹದ ಕೇಸ್ನಡಿ ಗಡಿಪಾರವಾಗಿದ್ದಂಥ ವ್ಯಕ್ತಿ. ಈ BJP ಸರ್ಕಾರದ ಒಂದು ಚಾಳಿ ಯಾರು ಕಳ್ಳಕಾಕರಿದ್ದಾರೋ, ದೇಶದ್ರೋಹಿಗಳಿದ್ದಾರೋ, ಸಂವಿಧಾನ ವಿರೋಧಿಗಳಿದ್ದಾರೋ ಅವರನ್ನು ಜೊತೆಯಲ್ಲಿಟ್ಕೊಂಡು ಸಂವಿಧಾನವನ್ನು ಬುಡಮೇಲು ಮಾಡುವ ಹುನ್ನಾರವನ್ನು ಒಳಗೊಳಗೆ ಸಂಚು ರೂಪಿಸ್ತಾ ಇರ್ತಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಮುಟ್ಟಲಿಕ್ಕೆ ಆಗೋದಿಲ್ಲ, ಮುಟ್ಟೋದಕ್ಕೆ ನಾವು ಬಿಡೋದು ಇಲ್ಲ. ಸಂವಿಧಾನ ಬಂದು ಒಂದು ಜಾತಿ, ವರ್ಗ, ಒಂದು ಧರ್ಮಕ್ಕೆ ಕೊಟ್ಟಂಥ ಸಂವಿಧಾನ ಅಲ್ಲ ಅದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಕಡೆಯ ವ್ಯಕ್ತಿಗೂ ಸಹ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಜೀವಿಯೂ ಸಹ ಇವತ್ತು ಸ್ವತಂತ್ರವಾಗಿ ಜೀವಿಸ್ತಾ ಇರ್ತಕ್ಕಂಥದ್ದು. ಅಂಥ ಮಹಾನ್ ಗ್ರಂಥವನ್ನು ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನು ಈ ಕೇಂದ್ರ ಸಚಿವ ದೇಶದ್ರೋಹಿ ಅಮಿತ್ ಶಾ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಅವರೀಗಾಗಲೇ ಇಡೀ ರಾಜ್ಯಾದ್ಯಂತ ಹೋರಾಟಗಳು ಅವರ ವಿರುದ್ಧವಾಗಿ ನಡೀತಾ ಇದೆ. ಈಗಾಗಲೇ ರಾಜ್ಯದ ಜನತೆಯಲ್ಲಿ ಕ್ಷಮೆ ಯಾಚಿಸಬೇಕಾಗಿತ್ತು ಅವರು. ಆದರೂ ಸಹ ಇದುವರೆಗೂ ಅವರು ಕ್ಷಮೆ ಯಾಚಿಸಿಲ್ಲ ಅಂತಂದರೆ ಇದರ ಹಿನ್ನೆಲೆ ಬಂದು RSS ಮತ್ತು ಬಜರಂಗ ದಳ ಹಾಗೂ BJPಯ ಕೇಂದ್ರ ಸರ್ಕಾರವು ಅವ್ರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಯಾಕಂದರೆ ಪ್ರತಿ ಬಾರಿಯೂ
ಈ ಹಿಂದೆಯೂ ಸಹ ಹಲವಾರು ಬಾರಿ ಕೇಂದ್ರ ಸಚಿವರುಗಳಾಗಿರ್ಬೋದು, MP MLAಗಳಾಗಿರ್ಬೋದು, ಹಲವಾರು ಬಾರಿ ಸಂವಿಧಾನದ ವಿರುದ್ಧವಾಗಿ ತುಂಬ ಕೀಳುಮಟ್ಟದ ಹೇಳಿಕೆಗಳನ್ನು ಕೊಟ್ಟಿರೋದು ನಾವು ತಾವೆಲ್ಲ ಕಂಡಿರ್ತೀರ. ಹಾಗಾಗಿ ಅವ್ರ ವಿರುದ್ಧವಾಗಿ ಅವರು ಅಲ್ಲ ಇವತ್ತು ಹೇಳಿಕೆ ಕೊಟ್ಟಂಥವ್ರು ಇವತ್ತು ಏನಾಗಿದ್ದಾರೆ ಅನ್ನೋದು ಸಹ ಅಮಿತ್ ಶಾ ಅವರು ಒಂದು ಸಲ ಮನೆಯವರಿಕೆ ಮಾಡ್ಕೋಬೇಕು. ಯಾಕಂದರೆ ಸಂವಿಧಾನ ಅನ್ನೋದು ಬೆಂಕಿ ಇದ್ದಂಗೆ. ಇಡೀ ಭಾರತ ದೇಶದ ಜನ ಎದ್ದು ನಿಂತರೆ ಇವರು ಗಾಳಿ, ಅವರು ಉಸಿರಾಡೋಂಥ ಗಾಳಿಗೂ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ, ಇವರಿಗೆ ಯೋಗ್ಯತೆ ಇರೋದಿಲ್ಲ. ಇಂಥ ಅಯೋಗ್ಯರು ಇವತ್ತು ರಾಜಕೀಯದ ವಲಯದಲ್ಲಿದ್ದು ಬಡವರಿಗೆ ನ್ಯಾಯ ಕೊಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಬಡವರಿಗೆ ನ್ಯಾಯ ಸಿಗೋದಿಲ್ಲ. ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಇವರು ಇಂಥ ಕಿಡಿಗೇಡಿಗಳಿಂದ ತೊಂದರೆ ಉಂಟಾಗುತ್ತೆ ಹೊರತು ನ್ಯಾಯ ಅಂತೂ ಸಿಗೋದಿಲ್ಲ. ಹಾಗಾಗಿ ಏನು ಈ ಯಾವುದೇ ಪಕ್ಷದಲ್ಲಿ ಇರತಕ್ಕಂಥ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ದಲಿತ ಏನು ಗುಲಾಮರಿದ್ದಾರಲ್ಲ, ಬೇರೆ ಕಂಡವರ ಚಡ್ಡಿಗಳನ್ನು ತಲೆ ಮೇಲೆ ಹೊತ್ಕೊಂಡು, ಕಂಡವರ ಬಾಲ ಹಿಡ್ಕೊಂಡು, ಕಂಡವರ ಬೂಟ್ ನಿಕ್ಕೊಂತ ಕೆಲಸ ಮಾಡ್ತಾರಲ್ಲ ದಲಿತರು, ಆ ದಲಿತ ಗುಲಾಮರು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರವಾಗಿ ಮಾತಾಡಿದ ತಕ್ಷಣ ಅವ್ರು ಎದ್ದು ನಿಂತ್ಕೋಬೇಕು. ಮೊಟ್ಟ ಮೊದಲನೇದಾಗಿ ಅವರು ಧ್ವನಿ ಎತ್ತಬೇಕಾಯಿತು ಶಾಸನ ಸಭೆಗಳಲ್ಲಿ. ಆದರೆ ಇವತ್ತು ಅವ್ರಿಗೆ ಆ ಗುಲಾಮತನದಿಂದ ಯಾವುದೇ ಕಾರಣಕ್ಕೂ ಅವ್ರು ಬಾಯಿ ಬಿಚ್ಚಿದ್ದೀರ ಗುಲಾಮತನ ಅವರು ಪ್ರದರ್ಶನ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನವರು ಸಂವಿಧಾನ ಪರವಾಗಿ ಹೋರಾಟ ಮಾಡ್ತಾಯಿದ್ರೆ, ಅಂಬೇಡ್ಕರ್ ಪರವಾಗಿ ಹೋರಾಟ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ BJPಯಲ್ಲಿ ಇರ್ತಕ್ಕಂಥ ಗುಲಾಮ ನಾಯಿಗಳು ಅದು ವಿರುದ್ಧವಾಗಿ ಹೋರಾಟ ಮಾಡಿರೋದು ಮಾಧ್ಯಮಗಳಲ್ಲಿ ನಾವೆಲ್ಲ ಕಂಡಿರ್ತೀವಿ. ಎಂಥ ವಿಪರ್ಯಾಸ ನೋಡಿ. ಅಂದರೆ ನಿಜವಾದ ದೇಶದ್ರೋಹಿಗಳು ಇವರು. ಅಮಿತ್ ಶಾ ಅವರು ಬಾಲಬಡಕರು, ಅವರು ಬಾಲಂಗೋಚಿಗಳು, ಇವರು ನಿಜವಾದಂಥ ದೇಶದ್ರೋಹಿಗಳು. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಇನ್ನೂ ಈ ಹೋರಾಟ ತುಂಬ ಅತಿ ದೊಡ್ಡ ಮಟ್ಟಕ್ಕೆ ಈ ಹೋರಾಟ ಮುಂದುವರಿತದೆ. ಅದರೊಳಗಡೆ ಇವನಿಗೇನಾದರೂ ನೈತಿಕತೆ ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ರಾಜ್ಯದ ಜನತೆಯಲ್ಲಿ ಕ್ಷಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿ ಮಾತಾಡಿದಂಥ ಅಮಿತ್ ಶಾ ವಿರುದ್ಧ, ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಏನು ನಮ್ಮ ಬಾಬಾ ಯಾರನ್ನೇ ಮಾತಾಡಿದ್ರು ನಾವು ಇಂಡಿಯಾದಲ್ಲಿ ಸುಮ್ಮನೆ ಇರ್ಬೋದು, ಆದರೆ ಬಾಬಾ ಸಾಹೇಬರನ್ನ ಮುಟ್ಟೋಕೆ ಬಂದರೆ ಏನು ಅನ್ನೋದನ್ನು BJP ಅವ್ರದ್ದು ಒಂದು ಚಾಲಿ ಆಗಿಬಿಟ್ಟಿದೆ. ಇವರು ಯಾರು ಅಂಬೇಡ್ಕರ್ ಫೋಟೋ ತೆಗೆದಿಟ್ಟಿಟ್ಟು ಈ ಯಡಿಯೂರಪ್ಪ ತೆಗೆದಿಟ್ಟು ಅಂದ್ಬಿಟ್ಟು ಆವಾಗೊಂದು ಇದಾಯಿತು. BJPಯಲ್ಲಿ ಅಂಬೇಡ್ಕರ್ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೊಂದು ಪೋಸ್ಟು ಇಲ್ಲ ಒಂದು ಮಂತ್ರಿಗಿರಿ ಕೊಡೋ ಒಂದು ಜಾಯಮಾನ ಇರುವಂಥ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, BJP ಸರ್ಕಾರದಲ್ಲಿ ನಡ್ಕೊಂಡು ಬರ್ತಾಯಿದೆ. ಅದಕ್ಕೆ ಅವ್ರಿಗೆ ಏನಾದರೂ ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಏನಾದರೂ ಅವನಿಗೆ ಪೋಸ್ಟ್ ಬೇಕಂದ್ಬಿಟ್ಟೇನೋ ಇದನ್ನು ಈ ಥರ ಹೇಳ್ತಾ ಇದ್ದಾನೆ. ಆದರೆ ಈ ಜಗತ್ತಿನಲ್ಲಿರುವಂಥ, ಈ ನಾಡಿನಲ್ಲಿರುವಂಥ ಜನಗಳು ಅದಕ್ಕೆ ಬಿಡೋದಿಲ್ಲ. ಅದರಿಂದ ತಕ್ಕ ಪಾಠ ಕಲಿಸೋದಕ್ಕೆ ದಲಿತ ಸಂಘ ಸಂಸ್ಥೆ ಅಂಬೇಡ್ಕರ್ವಾದ ಮತ್ತು ಎಲ್ಲ ಸಂಘಟನೆಗಳು ಒಟ್ಟಾಗಿ ದುಡಿತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. अस्सलाम वालेकुम। मैं सोशल डेमोक्रेटिक पार्टी ऑफ इंडिया का एक वार्ड प्रेसिडेंट, मेरा नाम ज़मीर। आज हमें ये जो धरनी करने को आज ये तहसीलदार ऑफिस को आको ही किसके वजह से ये धरनी कर को ही मैं बोलना चाहता हूँ। लोकसभा में अमित शाह जो एक अल्फाज इस्तेमाल कर है बाबा साहब अम्बेडकर के ख़िलाफ़। बाबा साहब अम्बेडकर आज हिंदुस्तान के अंदर ये संविधान नहीं बना को रहते तो आज तुम्हारी और हमारी हालत अंग्रेज़ के ग़ुलाम बन के रहते थे। हमें आज अंग्रेज़ के ग़ुलाम से हमना ये संविधान बना को उन्होंने हमना बचा कर ही, तो हमें उनका कई दिल से बाबा साहब अम्बेडकर का शुक्रिया अदा करती हमें, क्योंकि हर उन्होंने एक मज़हब का ख्याल नहीं करे, सारे मज़हबों का ख्याल कर एक संविधान बनाए उन्होंने। वो संविधान के ख़िलाफ़ एक तड़ी पर अमित शाह एक बाबा साहब के ख़िलाफ़ बोलता है। ये फैशन हो गया, ये सभी अम्बेडकर का एक फैशन होगा, बाबा साहब का एक फैशन हो गया बोलकर एक इंसल्ट की बात करता है। मैं वो अमित शाह को बोलना चाहता हूँ, अमित शाह तुम्हें वोच लोकसभा में तुम्हें शपथ लिए स्टैंप पर वो संविधान के ऊपर हाथ रख कर तुम्हें या कसम खाती तुम्हें वो बाबा साहब का जो संविधान है वो संविधान के ऊपर रख कर कसम खाती। मैं सच बोलता हूँ, हक़ की बात करता हूँ। मैं हिंदुस्तान के हर आदमी को मिलने को चलता हूँ कर तुम्हें बोलती। आज ये तुम्हें लोकसभा में तुम्हें जो बोल को ही गलत अल्फाज, ये तुम्हारी अल्फाज बिल्कुल सही नहीं है। हमें
इसके वास्ते तुम्हारे वास्ते हमें इसके वास्ते शेम बोलती तुम ना, तो या तो तुम्हें इस्तीफ़ा दो, नहीं तो तुम्हें इसकी माफ़ी मांगो। ये माफ़ी मांगना ज़रूरी, क्योंकि हिंदुस्तान की इतनी बड़ी शख्सियत बाबा साहब अम्बेडकर, उनका जो संविधान जो बनाकर ही उन्होंने ये संविधान के ख़िलाफ़ तुम्हें जो बोली, तो इसके वास्ते ज़रूर से ज़रूर तुम्हें या तो माफ़ी मांगना, या तो तुम्हारी वो बीजेपी RSS से तुम्हें इस्तीफ़ा देना। तो ये हमारी एक डिमांड है हमारी। तो उसके वास्ते ये तहसीलदार ऑफिस को आको हमें एक मेमोरेंडम देखो ही इसके वास्ते। तो आखिर दवाना अल्हम्दुलिल्लाहि रब्बिल आलमीन।